ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೋಮವಾರದ ಪ್ರೇಮ ಕಾವ್ಯ ಸಂಚಿಕೆ ಏನಾಗ್ತಾ ಇದೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ಕೂಡ ನಿಮಗೆ ಫಸ್ಟ್ ಬರುತ್ತೆ, ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಓಕೆ, ತಡ ಮಾಡಿದ ಎಪಿಸೋಡ್ನ ಸ್ಟಾರ್ಟ್ ಮಾಡೋಣ. ಈ ಒಂದು ಎಪಿಸೋಡ್ನಲ್ಲಿ ಇಲ್ಲಿ ಕಾವ್ಯ ಕುಡಿದ್ಬಿಟ್ಟು ಫುಲ್ಲು ತೂರಾಡ್ತಾ ಇದ್ದಾಳೆ. ನಾನು ಮಾತ್ರ ಮಹೇಶ್ವರಿನ ಬಿಡಲ್ಲ ಅಂತ ಹೇಳಿ ಇವನು ಇಲ್ಲಿ ಮಹಾದೇವ ಕಾರ್ ಹತ್ರ ಹೇಳ್ಕೊಂಡು ಬಂದಿರ್ತಾನೆ ಕಾವ್ಯನ. ಅಯ್ಯಪ್ಪ, ಇವಳಂತೂ ರಾಕ್ಷಸಿ ಯಪ್ಪ ಕಾವ್ಯ, ಸುಮ್ಮನಿದ್ಬಿಡು ಕಾವ್ಯ, ನೀನು ಇಷ್ಟೆಲ್ಲ ಮಾಡಬೇಡ ಕಣಮ್ಮಿ, ಸುಮ್ಮನಿರಮ್ಮಿ. ಇವತ್ತು ರಾಮ್ ಬರ್ತಡೇ ಆಗಲ್ಲ, ಇಲ್ಲಿ ನಮಗೆ ಬೆತ್ತದ ಏಟ್ ಬೀಳ್ತಾವೆ, ಹಂಗಾಗತ್ತೆ ನೀನು ಹಿಂಗೆ ಆಡ್ತಾಯಿದ್ರೆ, ಜನ ಎಲ್ಲ ನಮ್ಮನ್ನೇ ನೋಡ್ತಾವ್ರು, ಸುಮ್ಮನಿರಮ್ಮಿ ಅಂತ ಹೇಳ್ತಾನೆ. ಆದರೂ ಕೂಡ ಕಾವ್ಯ, ನಾನು ಸುಮ್ಮನೆ ಇರಲ್ಲ, ನಾನು ಮಾತ್ರ ಸುಮ್ಮನೆ ಇರಲ್ಲ, ಆ ಮಹೇಶ್ವರಿನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ನಾನು ಬಿಟ್ಬಿಡು ಅಂತ ಇರ್ತಾಳೆ. ಕಾವ್ಯ, ಸುಮ್ಮನಿರಮ್ಮಿ, ನಿನ್ಗೆ ಏನು ಬೇಕು ಕೇಳಮ್ಮಿ, ನಾನು ಕೊಡಿಸ್ಬಿಡ್ತೀನಿ, ನೀನು ಸೈಲೆಂಟಾಗಿ ಇದ್ಬಿಟ್ರೆ ನನಗೆ ಅಷ್ಟೇ ಸಾಕಮ್ಮಿ ಅಂತಾನೆ. ಆಗ ಅವಳು, ನಾನೇನು ಕೇಳಿದ್ರು ಕೊಡಿಸ್ತೀಯಾ ಅಂತಾಳೆ. ಹೌದು, ನೀನೇನು ಕೇಳಿದ್ರು ಕೊಡಿಸ್ತೀನಿ ಅಂತ ಹೇಳ್ತಾನೆ. ಆಗ ಅವಳು, ನನಗೆ ಎಳ್ನೀರು ಐಸ್ ಕ್ರೀಮ್ ಬೇಕು ಅಂತ ಹೇಳ್ತಾಳೆ. ಹೌದಾ, ಅಯ್ಯೋ ಇದು ಯಾವ ಐಸ್ ಕ್ರೀಮಪ್ಪ, ಇವಳು ಕೇಳೋದೆಲ್ಲ ಬರೀ ಇಂಥವೇ ಅಲ್ವಲ್ಲಪ್ಪ, ಎಲ್ಲಪ್ಪ ತರೋದು ಎಳ್ನೀರು ಐಸ್ ಕ್ರೀಮ್ನ ಅಂತ ಹಂಗೆ ಯೋಚನೆ ಮಾಡ್ತಿರ್ತಾನೆ. ಎಳ್ನೀರು ಐಸ್ ಕ್ರೀಮ್ ಕೊಡ್ತೀಯ, ನಾನೇ ಹೋಗಿ ತಗೊಂಬರಲ್ಲ ಅಂತ ಹೇಳ್ತಾಳೆ. ಆವಾಗ, ಇಲ್ಲ ನಾನು ಕೊಡಿಸ್ತೀನಿ, ಸುಮ್ಮನಿರಮ್ಮಿ, ನೀನು ಕೇಳಿದ ಐಸ್ ಕ್ರೀಮೇ ಕೊಡಿಸ್ತೀನಿ, ಸುಮ್ಮನೆ ಬಾರಮ್ಮಿ, ನೀನು ಕುತ್ಕೋ ಬಾರಮ್ಮಿ ಕಾರಲ್ಲಿ ಅಂತ ಹೇಳಿ ಅವಳನ್ನ ಕಾರಲ್ಲಿ ಕೂರಿಸ್ಕೊಂಡು ಕರ್ಕೊಂಡು ಹೋಗ್ತಾನೆ. ಮತ್ತಿಲ್ಲಿ ಪ್ರೇಮ ಎಲ್ಲರೂ ಮುಂದೆ ಸತ್ಯ ಹೇಳಕ್ಕೆ ನಿಂತಿರ್ತಾಳೆ. ಆವಾಗ ಕಲ್ಯಾಣಿ ಅವ್ರು ಕೇಳ್ತಾ ಇದ್ದಾರೆ, ಯಾಕಮ್ಮ ಮಗಳೇ, ಯಾಕೆ ಏನಾಯಿತು, ಸಪ್ಪಗಿದೆಯಾ, ಏನಾಯಿತು ಅಂತ ಕೇಳ್ತಾರೆ. ಆಗ ಪ್ರೇಮ ಹೇಳ್ತಾ ಇದ್ದಾಳೆ, ಇವತ್ತು ಅತ್ತೆ ನಾನು ಎಲ್ಲರೂ ಮುಂದೆ ಒಂದು ನಿಜ ಹೇಳಬೇಕು ಅತ್ತೆ, ಸತ್ಯ ಹೇಳಬೇಕು, ಎಲ್ರಿಗೂ ಸರ್ಪ್ರೈಸ್ ಕೊಡಬೇಕು. ಏನಂದರೆ ಅದನ್ನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ನನಗೆ ಬುದ್ಧಿ ಬಂದಾಗ ರಾಮನ್ ನೋಡೋ ರೀತಿಯಿಂದ ಸ್ಟಾರ್ಟ್ ಮಾಡಲಾ ಅಥವಾ ನಾನು ಮದುವೆ ಆಗಿದ್ದಾಗಿಂದ ಸ್ಟಾರ್ಟ್ ಮಾಡಲಾ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ನನಗೆ ಗೊತ್ತೇ ಆಗ್ತಾಯಿಲ್ಲ ಅಂತ ಹೇಳ್ತಿರ್ತಾಳೆ. ಆವಾಗ ಮಹೇಶ್ವರಿ, ಅಯ್ಯೋ ಇರಮ್ಮ ಕಾವ್ಯ, ಸಾರಿ ಪ್ರೇಮ, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ಇದು ತುಂಬ ದೊಡ್ಡ ಸ್ಟೋರಿ, ನೀನು ಬೇಸಿಕ್ಕಿಂದನೇ ಸ್ಟಾರ್ಟ್ ಮಾಡು, ಇಲ್ಲಿ ಎಲ್ಲ ಜನನೂ ಕೇಳಿಸ್ಕೊಳ್ಳಿ, ಎಲ್ಲ ಆ ಕಡೆ ಕೂತಿದ್ದಾರೆ, ನೀನು ಸರ್ಪ್ರೈಸ್ ಅಂತ ಬೇರೆ ಹೇಳ್ತೀಯಾ, ಎಲ್ಲ ಜನನೂ ಕರಿತೀನಿ ಇರು ಅಂತ ಹೇಳ್ತಾರೆ. ಆಗ ಕಲ್ಯಾಣಿ, ಏನು ಮಹೇಶ್ವರಿ ನೀನು ಏನು ಮಾತಾಡ್ತಾ ಇದೆಯಾ ಅಂತ ಹೇಳ್ತಾಳೆ. ಆಗ, ಇಲ್ಲ ಸರ್ಪ್ರೈಸ್ ಅಲ್ವಾ, ಎಲ್ರಿಗೂ ಗೊತ್ತಾಗಬೇಕು, ನಾನು ಕರಿತೀನಿ ಅಂತ ಹೇಳ್ತಾಳೆ. ಆಗ ಪ್ರೇಮ, ನೀವೇನು ಕರಿಬೇಡಿಯತ್ತೆ, ನಾನೇ ಜೋರಾಗಿ ಹೇಳ್ತೀನಿ ಎಲ್ರಿಗೂ ಕೇಳಿಸೋ ಥರ ಅಂತ ಹೇಳ್ತಾಳೆ. ಹಂಗನ್ಬಿಟ್ಟು ಅವಳು ಸ್ಟೇಜ್ ಮೇಲೆ ಹತ್ತಿ ಹೋಗ್ತಾಳೆ. ಎಲ್ಲರೂ ಕೂಡ ಏನು ಹೇಳ್ಬೋದು ಅಂತ ಅವಳನ್ನೇ ನೋಡ್ತಾ ಇರ್ತಾರೆ. ಮತ್ತಿಲ್ಲಿ ಮಹೇಶ್ವರಿ ಅವಳ ಮನಸ್ಸಲ್ಲೇ ಅಂದ್ಕೊತಾ ಇದ್ದಾಳೆ, ಲೇ ಕಾವ್ಯ, ನನ್ನ ತಮ್ಮನ್ನೇ ಮನೆ ಬಿಟ್ಟು ಓಡಿಸ್ತೀನಿ ಅಂತ ಇದೆ ಅಲ್ವಾ, ನೋಡು ಇವತ್ತು ಈ ಪ್ರೇಮ ಒಂದು ಸತ್ಯ ಹೇಳ್ಬಿಡ್ಲಿ, ನನ್ನ ಮಗನ ಜೀವನದಲ್ಲಿ ಬೇರೆ ಹುಡುಗಿನ ತೊಗೊಂಬಂದು ನಿಮ್ಮ ಅಕ್ಕನ ಹೆಂಗೆ ಮನೆಯಿಂದ ಆಚೆ ಆಗ್ತಾ ಇರ್ತೀನಿ ನೋಡು, ನೀನು ಫಸ್ಟು ನನ್ನ ತಮ್ಮನ್ನೇ ಆಚೆ ಆಗ್ತೀಯಾ ಅಂತ ಖುಷಿ ಪಡ್ತಾ ಇರ್ತಾಳೆ. ಇಲ್ಲಿ ಪ್ರೇಮ ಸ್ಟಾರ್ಟ್ ಮಾಡ್ತಾಳೆ, ಎಲ್ರಿಗೂ ನಮಸ್ಕಾರ, ಇವತ್ತು ನಾನು ನಿಮಗೆ ಒಂದು ಮುಖ್ಯವಾದ ವಿಚಾರ ಹೇಳಬೇಕು. ನಾನಿವತ್ತು ನಿಮ್ಮೆಲ್ಲರೂ ಮುಂದೆ ಒಂದು ಸತ್ಯ ಹೇಳಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟು ದಿನ ನಾನೇ ನನ್ನ ಮನಸ್ಸಲ್ಲಿ ಕೊರಗ್ತಾ ಇದ್ದೆ, ಮನಸ್ಸಲ್ಲೇ ಇಟ್ಕೊಂಡು ನನ್ನ ಮದುವೆ ವಿಷಯ, ಅದನ್ನು ಇವಾಗ ಎಲ್ಲರೂ ಮುಂದೆ ಹೇಳಬೇಕು ಅಂತ ಹೊರಟಿದ್ದೀನಿ ಅಂತಾಳೆ. ಅದನ್ನು ಕೇಳಿಸ್ಕೊಂಡು ವಾಣಿಗೆ ಏನು ಮಾಡಬೇಕು, ಪ್ರೇಮಕ್ಕನ ಜೀವನ ಹಾಳು ಮಾಡ್ಕೋತಾ ಇದೆ ಪ್ರೇಮಕ್ಕ ಅಂತ ವಾಣಿ ಏನು ಮಾಡೋದು ಅಂತೇಳಿ ರಾಮ್ ಹತ್ರ ಓಡೋಗ್ತಾಳೆ. ರಾಮಲ್ಲಿ ಫ್ರೆಂಡ್ಸ್ ಹತ್ರ ಮಾತಾಡ್ತಾ ಇದ್ದಾನೆ. ಕರೆಂಟ್ ಆಫ್ ಆದ ತಕ್ಷಣ ನೀವು ಮ್ಯೂಸಿಕ್ ಹಾಕಬೇಕು, ನಾನು ಪ್ರೇಮಂಗೆ ಪ್ರಪೋಸ್ ಮಾಡ್ತೀನಿ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ವಾಣಿ ಹೋಗ್ಬಿಟ್ಟು, ರಾಮಣ್ಣ ಒಂಚೂರು ಈ ಕಡೆ ಬನ್ನಿ ಅಂತ ಹೇಳಿ, ರಾಮಣ್ಣ ನೀನು ಪ್ರೇಮಕ್ಕ ದೂರ ಆಗ್ತಾ ಇದ್ದೀರಂತೆ, ನಿಜನಾ ಅಂತೇಳಿ. ಆಗ ರಾಮ್, ವಾಟ್, ಏನು ಹೇಳ್ತಾ ಇದೆಯಾ ವಾಣಿ, ನೀನು ಏನು ಹೇಳ್ತಿದ್ಯಾ, ನಂಗೆ ಒಂದು ಅರ್ಥ ಆಗ್ತಾ ಇಲ್ಲ, ಕರೆಕ್ಟಾಗಿ ಹೇಳು ಅಂತ ಹೇಳ್ತಾನೆ. ಆಗ ರಾಮಣ್ಣ, ಅದು ನಿನ್ನ ಮತ್ತು ಪ್ರೇಮಕ್ಕನ ಮದುವೆ ಹಿಂದೆ ಏನೇನು ಸತ್ಯ ಇದೆ ಎಲ್ಲನೂ ಇವತ್ತು ನಾನು ಅತ್ತೆ ಹತ್ರ ಹೇಳ್ಬಿಡ್ತೀನಿ. ನಾನು ಅವ್ರ ಮನಸ್ಸನ್ನ ಅವ್ರ ಬರ್ತಡೇ ಅಷ್ಟಲ್ಲಿ ಗೆಲ್ಲಿಲ್ಲ ಅಂದರೆ ಇವತ್ತು ಕಲ್ಯಾಣಿ ಹತ್ರ ಎಲ್ಲ ಸತ್ಯ ಹೇಳಿ ನಾನು ಅವ್ರ ಜೀವನದಿಂದ ಆಚೆ ಹೊಂಟೋಗ್ತೀನಿ ಅಂತ ಸ್ಟೇಜ್ ಮೇಲೆ ಎಲ್ಲರೂ ಜನ ಸೇರಿಸ್ಕೊಂಡು ಪ್ರೇಮಕ್ಕ ಹೇಳ್ತಾ ಇದೆ ಅಂತ ಹೇಳ್ತಾಳೆ. ಅದನ್ನು ಕೇಳಿ ಪ್ರೇಮ್ಗೆ ಶಾಕ್ ಆಯಿತು. ಏನು ಹೇಳ್ತಿದ್ಯಾ, ನೋ ಈ ಥರ ಆಗಬಾರ್ದು, ನಾನು ಎಷ್ಟು ಅವಳನ್ನು ಪ್ರೀತಿ ಮಾಡ್ತಾಯಿದ್ದೀನಿ ಅಂತ ನಾನು ಇನ್ನೂ ಅವಳಿಗೆ ಹೇಳೇ ಇಲ್ಲ, ಹಿಂಗಾಗಬಾರ್ದು ಅಂತ ಅವನು ಓಡಿ ಬರ್ತಾನೆ. ಇಲ್ಲಿ ಪ್ರೇಮ ಎಲ್ಲರೂ ನನ್ನ ಕ್ಷಮಿಸ್ಬಿಡಿ ಅಂತ ಕೇಳ್ತಿರ್ತಾಳೆ. ಆಗ ಪ್ರೇಮ ಅವರಪ್ಪ, ಯಾಕಮ್ಮ ಏನಾಯ್ತಮ್ಮ, ಯಾಕೆ ಹಿಂಗೆ ಕ್ಷಮಿಸ್ಬಿಡಿ ಅಂತ ಇದೆಯಾ, ನನ್ನ ಎದೆ ಇಲ್ಲಿ ಜಲ್ಲ ಅಂತ ಇದೆ, ಏನಾಯಿತು ಅಂತ ಹೇಳ್ತಾರೆ. ಆಗ ಪ್ರೇಮ, ಅದು ಅಪ್ಪ, ನನಗೆ ಹೇಳೋ ವಿಷಯ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದು. ಅದು ನನ್ನ ಜೀವನದಲ್ಲಿ ಮತ್ತು ರಾಮ್ ಜೀವನದಲ್ಲಿ ನಾವು ಮದುವೆ ಆಗಬೇಕಾದ್ರೆ ಅದ್ರ ಹಿಂದಿನ ಸತ್ಯ ಏನೇನಿತ್ತು, ಏನಾಯಿತು ಅಂತ ಇವತ್ತು ನಿಮ್ಮ ಮುಂದೆ ಹೇಳಕ್ಕೆ ಹೋಗಿದ್ದೀನಿ. ಅದು ನಾನು ಮತ್ತು ರಾಮ್ ಅಂತಿರ್ತಾಳೆ. ಅಷ್ಟರಲ್ಲಿ ರಾಮ್ ಸ್ಟೇಜ್ ಮೇಲೆ ಓಡಿ ಬಂದು, ಸಾರಿ ಪ್ರೇಮ ಏನೋ ಹೇಳಕ್ಕೆ ಹೊಟ್ಟಿಲ್ಲ, ಅಷ್ಟರಲ್ಲಿ ನಾನು ಮಧ್ಯಕ್ಕೆ ಬಂದುಬಿಟ್ಟೆ, ಸಾರಿ ನಮ್ಮ ಮದುವೆ ಹೇಗಾಯಿತು ಅನ್ನೋದು ಹಳೆ ಕತೆ, ನಾನಿವಾಗ ಹೇಗಿದ್ದೀವಿ ಅಂತ ಒಂದು ಹೊಸ ಕತೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳ್ತಾನೆ. ಅಷ್ಟರಲ್ಲಿ ಪಾರ್ಟಿ ಲೈಟೆಲ್ಲ ಆಫ್ ಆಗುತ್ತೆ, ಮ್ಯೂಸಿಕ್ ಕೂಡ ಬರುತ್ತೆ. ಇಲ್ಲಿ ರಾಮ್ ಪ್ರೇಮಾನೇ ನೋಡ್ತಾ ಮಂಡಿ ಊರಿ ಕೆಳಗಡೆ ಕುತ್ಕೊಂಡು, ಪ್ರೇಮ ನೀನು ನನ್ನ ಮನಸ್ಸನ್ನ ಗೆದ್ಬಿಟ್ಟೆ, ಪ್ರೇಮ ನೀನು ನಿನ್ನ ಪ್ರೀತಿ ಮುಂದೆ ನಾನು ಸೋತೋದೆ, ಬೆಳಗ್ಗೆಯಿಂದ ನೀನು ಕೇಳ್ತಾ ಇದ್ದೆ ನನ್ನ ಮೇಲೆ ನಿನಗೆ ಎಂಥ ಭಾವನೆ ಇದೆ ಅಂತ, ನಾನು ಬೆಳಗ್ಗೆಯಿಂದ ನಿನಗೆ ಆಟ ಆಡಿಸ್ತಾ ಇದ್ದೆ ಹೇಳ್ದೇನೆ, ಹೀಗೆ ಹೇಳ್ತೀನಿ ಕೇಳು ಪ್ರೇಮ,
ನಾನು ತುಂಬ ಬದಲಾಗಿದ್ದೀನಿ. ನಾನು ನಿನಗೋಸ್ಕರ ಅಳ್ತೀನಿ, ನಗ್ತೀನಿ, ಕುಣಿತೀನಿ, ಎಂಜಾಯ್ ಮಾಡ್ತೀನಿ, ಎಲ್ಲ ನಿನಗೋಸ್ಕರ. ನೀನಂದರೆ ನನಗೆ ತುಂಬ ಇಷ್ಟ. ಇಷ್ಟು ಹೇಳಿದ್ಮೇಲೆ ನಿನಗೆ ಎಲ್ಲ ಅರ್ಥ ಆಗಿರಬೇಕು ಅಂತ ಅಂದ್ಕೊತೀನಿ ನಾನು ಅಂತ ಹೇಳಿ ಮಂಡಿ ಊರಿ ರೋಸ್ ಇಟ್ಕೊಂಡು ಐ ಲವ್ ಯು ಪ್ರೇಮ, ನನ್ನ ಸಾಯೋವರೆಗೂ ನೀನು ನನ್ನ ಜೊತೇಲಿ ಇರ್ತೀಯ ಅಲ್ವಾ ಪ್ರೇಮ ಅಂತ ಹೇಳಿ ಮಂಡಿ ಊರಿ ಕೊಡ್ತಾನೆ. ಅದನ್ನು ನೋಡಿ ಪ್ರೇಮಗೆ ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಒಂದು 5 ನಿಮಿಷ ಅವನನ್ನೇ ನೋಡ್ಕೊಂಡು ಖುಷಿಯಿಂದ ಹಾಗೆ ನಿಂತ್ಕೊಂಡ್ಬಿಡ್ತಾಳೆ. ಇಲ್ಲಿ ಮನೆಯವ್ರಿಗೂ ಕೂಡ ತುಂಬ ಖುಷಿಯಾಗಿ ಎಲ್ಲರೂ ಕ್ಲಾಪ್ಸ್ ಮಾಡ್ತಾ ಇದ್ದಾರೆ. ಮಹೇಶ್ವರಿ ಮಾತ್ರ ಉರ್ಕೊಂಬಿಟ್ಟಿದ್ದಾಳೆ ಫುಲ್ಲು. ಮತ್ತಿನ್ನೊಂದು ಕಡೆ ಇವನು ಮಹಾದೇವ ಕಾವ್ಯನ ಕರ್ಕೊಂಡು ಹೊರಗಡೆ ಬರ್ತಾನೆ, ಎಳ್ನೀರು ಐಸ್ ಕ್ರೀಮ್ ಕೊಡ್ಸೋಣ ಅಂತ. ಅಲ್ಲೆಲ್ಲ ಕ್ಲೋಸ್ ಆಗಿಬಿಟ್ಟಿರ್ತವೆ. ಆಗ ಅಯ್ಯೋ ಎಲ್ಲ ಶಟರು ಕ್ಲೋಸ್ ಆಗಿಬಿಟ್ಟವೆ ಕಣಮ್ಮಿ ಕಾವ್ಯ, ನಡಿಯಮ್ಮಿ ಮನೆಗೆ ಹೋಗೋಣ. ಅಯ್ಯೋ ಮನೆಗೆ ಬಿಡ ಅಲ್ಲಿ ಪಾರ್ಟಿ ನಡೀತಾ ಇದೆ, ಇಲ್ಲೇ ಎಲ್ಲರೂ ಸುತ್ತಾಡೋಣ ನಡಿಯಮ್ಮಿ ಅಂತ ಹೇಳ್ತಾನೆ. ಆಗ ಕಾವ್ಯ ಇಲ್ಲ ನನಗೆ ಎಳ್ನೀರು ಐಸ್ ಕ್ರೀಮ್ ಬೇಕೇ ಬೇಕು ನನಗೆ ಎಳ್ನೀರು ಐಸ್ ಕ್ರೀಮ್ ಬೇಕು ನನಗೆ ಎಳ್ನೀರು ಐಸ್ ಕ್ರೀಮ್ ಬೇಕು ಅಂತ ಕಿರ್ಚ್ತಿರ್ತಾಳೆ. ಆಗ ಮಹಾದೇವ ಹೇಳ್ತಾ ಇದ್ದಾನೆ, ಅಯ್ಯೋ ಅಮ್ಮಿ ನಿನಗೆ ಕಿರ್ಚಿಬಿಡ ಕಣಮ್ಮಿ, ಯಾರಾದರೂ ನೋಡಿದವರು ನಾನೇನೋ ಕಿಡ್ನಾಪ್ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ ಅಂದ್ಬಿಟ್ಟು ಮುಗ್ಗ ಹೊಡಿತಾರೆ ನನಗೆ, ಸುಮ್ಮನಿರಮ್ಮಿ ಅಂತ ಹೇಳ್ತಾನೆ. ಆಗ ಕಾವ್ಯ ನಿನಗೆ ಯಾರು ಹೊಡಿಯೋದು, ನನ್ನ ಮಹಾದೇವನ ಮುಟ್ಟೋದು ಯಾರವನು, ಕರಿ ಅವನು, ಯಾವನು ಎಳ್ನೀರು ಬಿಸಿನೀರು ತಣ್ಣೀರು ಯಾವನ್ನಾದರೂ ಬಿಡಲ್ಲ, ಕರಿ ಅಂತ ಹೇಳಿ ಆಟ ಮಾಡ್ತಿರ್ತಾಳೆ. ಆಗ ಮಹಾದೇವ ಅಮ್ಮಿ ನೀನು ಸುಮ್ಮನಿರಮ್ಮಿ, ನೀನು ಕೇಳಿದ್ದು ಎಳ್ನೀರು ಐಸ್ ಕ್ರೀಮ್ ತಾನೆ, ಫಸ್ಟ್ ಪಾರ್ಟ್ ಯಾವುದು ಎಳ್ನೀರು ಕೊಡಿಸ್ತೀನಿ ಬಾರಮ್ಮಿ ಇಲ್ಲಿ ಅಂತ ಹೇಳ್ತಾನೆ. ಆಗ ಹಾಗಾದರೆ ಸೆಕೆಂಡ್ ಪಾರ್ಟ್ ಐಸ್ ಕ್ರೀಮು ಅಂತಾಳೆ. ಆಗ ಮಹಾದೇವ ಹೇಳ್ತಾನೆ, ಅದಾ ಇವಾಗ ನೀನು ಸಿನಿಮಾ ನೋಡಲ್ವೇ ನಮ್ಮಿ, ಹೆಂಗೆ ಪಾರ್ಟ್ 1 ಪಾರ್ಟ್ 2 ಅಂತ ಬರುತ್ತೋ ಸಿನಿಮಾದಲ್ಲಿ, ಅದೇ ಥರ ಇಲ್ಲಿ ಪಾರ್ಟ್ 1 ಎಳ್ನೀರು, ಪಾರ್ಟ್ 2 ಐಸ್ ಕ್ರೀಮು ಅಂತಾನೆ. ಆಗ ಅವಳು ಕರೆಕ್ಟ್ ಮಹಾದೇವ ನೀನು ಹೇಳ್ತಾ ಇರೋದು ಕರೆಕ್ಟ್, ಸರಿ ಫಸ್ಟ್ ಹಾಫ್ ಕೊಡಿಸು ಅಂತಾನೆ. ಅಪ್ಪ ದೇವ್ರೇನಿ ನಾನು ಕಾಪಾಡ್ಬಿಟ್ಟೆ, ಬಾಯಲ್ಲಿ ಎಳ್ನೀರು ಇಲ್ಲೇ ಇದೆ ಅಂತ ಹೇಳಿ ಎಳ್ನೀರನ್ನ ತಗೊಂಡೋಗಿ ಕೊಚ್ಚಕ್ಕೆ ಎಳ್ನೀರು ಹುಡುಕ್ತಿರ್ತಾನೆ. ಮಚ್ಚ ಅಲ್ಲೇ ಇವಳು ಎತ್ತಿಟ್ಕೊಂಡ್ಬಿಟ್ಟಿರ್ತಾಳೆ. ಅಯ್ಯೋ ಕವಾ ನಿಂಗೆ ಎಲ್ಲಮ್ಮ ಸಿಕ್ತು ಇದು ಮಚ್ಚು, ಕೊಡಮ್ಮಿ ಇಲ್ಲಿ ಅಂದರು. ನಾನು ಕೊಡಲ್ಲ ಮಹಾದೇವ, ನಾನೇ ಇವತ್ತು ಎಳ್ನೀರು ಕಟ್ ಮಾಡಬೇಕು, ನಿನ್ನ ಕೈಯಲ್ಲಿ ಇಟ್ಕೊ ನಾನು ಕೊಚ್ಚಿಬಿಡ್ತೀನಿ ಒಂದೇ ಶಾಟ್ ಅಂತಾಳೆ. ಆಗ ಅಯ್ಯೋ ನೀನು ಒಂದೇ ಶಾಟ್ ಹೊಡಿಯೋಕ್ಕೋಗಿ ನನ್ನ ಕೈ ಕತ್ರಿಸೋಗಿ ಪ್ಲೀಸ್ ಕಣಮ್ಮಿ ಕೊಟ್ಬಿಡಮ್ಮಿ ಮಚ್ಚನ ಅಂತಾನೆ. ಆಗ ಅವಳು ನಾನು ಮಾತ್ರ ಕೊಡಲ್ಲ ಅಂತಾಳೆ, ಕೊಚ್ಚಬೇಕು ಅಂತ ಹೇಳ್ತಾನೆ ಇರ್ತಾಳೆ. ಆಗ ಹೆಂಗೋ ಮಾಡಿ ಅವಳ ಕೈಯಿಂದ ನೈಸ್ ಮಾಡಿ ಕಿತ್ಕೊಂಡು ಎಳ್ನೀರು ಕೊಡ್ತಾನೆ. ಮತ್ತಿಲ್ಲಿ ರಾಮು ಪ್ರೇಮಾಗಿ ಹೇಳ್ತಾ ಇದ್ದಾನೆ, ನಿನ್ನ ಥರ ಪ್ರೇಮ ಇಡೀ ಪ್ರಪಂಚದಲ್ಲೇ ಯಾರೂ ಇಲ್ಲ, ನೀನಂದರೆ ನನಗೆ ಅಷ್ಟು ಇಷ್ಟ, ನಿನ್ನ ಕನಸಲ್ಲೂ ಕೂಡ ನನ್ನನ್ನು ಬಿಟ್ಟೋಗೋ ಅಂತ ನಿರ್ಧಾರ ಮಾಡಬಾರ್ದು, ಇನ್ಮೇಲಿಂದ ನಾವಿಬ್ಬರು ಹೊಸ ಜೀವನಕ್ಕೆ ಕಾಲಿಡ್ತಾ ಇದ್ದೀವಿ ಅಂತ ಜನಗಳ ಮುಂದೆ ಎಲ್ಲ ಹೇಳ್ತಾನೆ. ಎಲ್ರಿಗೂ ಕೂಡ ಖುಷಿ ಆಗುತ್ತೆ. ಇದಿಷ್ಟು ಬಂದು ಪ್ರೇಮ ಕಾವ್ಯ ಸಂಚಿಕೆ ಸೋಮವಾರದ ಸಂಚಿಕೆ. ನೀವು ಮಂಗಳವಾರ ಸಂಚಿಕೆ ನೋಡಬೇಕು ಅಂತ ಹೇಳಿದ್ರೆ ಈ ಕೂಡಲೇ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.